ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮೋರೆ, ಎಂತ ದೊಡ್ಡ ತಪ್ಪು ಮಾಡಿದೆ ತುಳಸಿ. ನಾನು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಕ್ಷಮಿಸು ತುಳಸಿ. ಅಯ್ಯೋ, ಏನಮ್ಮ ಇದು? ಕಣ್ಣು ಮುಂದೆನೆ ಕರಳಿನ ಬಳ್ಳಿ ಇದ್ರು, ನೋಡ್ದೇ ಇರೋ ಕುರುಡಿ ಆಗ್ಬಿಟ್ಟೆ. ಆ ನಿಜಾನ ನೀನ್ ಹೇಳ್ತಾ ಇದ್ರು ಕೂಡ ನಾನು ಕೇರ್ ಮಾಡ್ಲಿಲ್ಲ. ನನ್ ಮಗಳಿಗೆ ತಾಯಿ ಆಗಕ್ಕೋಸ್ಕರ ನೀನು ಮದ್ವೆ ಆಗದೆ ಹಾಗೆ ಉಳ್ದೆ. ನಿನ್ಗೆ ಅಕ್ರಮ ಸಂಬಂಧ ಇದೆ ಅಂತ ಅಪವಾದ ಹೊರಿಸ್ದೆ. ದೇವ್ರಂತ ನನ್ ಗಂಡನ್ನ ಅನುಮಾನಿಸ್ದೆ, ಅವಮಾನಿಸ್ದೆ. ಹೆತ್ತು ಮಗಳನ್ನೇ ಬಲಿ ಕೊಡೋದಕ್ ನೋಡ್ದೆ. ನನ್ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ತುಳಸಿ. ನನ್ ಜೀವನಕ್ಕೆ ಅರ್ಥನೇ ಇಲ್ಲ. ಪ್ರಪಂಚದಲ್ಲಿ ಯಾವ ತಾಯಿನೂ ಮಾಡದೇ ಇರೋ ಕೆಲಸ ಮಾಡಿ ತಾಯ್ತನಕ್ಕೆ ಕಳಂಕ ತಂದ್ಬಿಟ್ಟೆ. ಅಯ್ಯಯ್ಯೋ, ನಡೆದಿದ್ರಲ್ಲಿ ನಿಜ ತಿಳ್ಕೊಳ್ದಿರೋದಷ್ಟೇ ನಿಮ್ ತಪ್ಪಮ್ಮ. ತಾಯಿ ಮಗಳನ್ನ ಬೇರೆ ಮಾಡಿದ್ದು ನಾನು. ಗಂಗನ್ನ ನಿಮ್ಮಿಂದ ದೂರ ಮಾಡಿದ ತಪ್ಪು ನಂದು. ನೀವೇ ನನ್ನ ಕ್ಷಮಿಸ್ಬೇಕು. ಅಯ್ಯೋ ಇಲ್ಲ ತುಳಸಿ, ನೀನ್ ಅವ್ರ ಮಾತು ಕೇಳಿ ಕರ್ಕೊಂಡು ಹೋದೆ ಅಷ್ಟೇ. ನಾನ್ ಸರಿಯಾಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ನನ್ನ ಅಹಂಕಾರಕ್ಕೆ ಅವ್ರಿಗೆ ಅವಮಾನ ಆಗೋ ಹಾಗಾಯ್ತು. ಗಂಗಾ ನಿನ್ ಜೊತೆ ಬೆಳೆಯೋ ಹಾಗಾಯ್ತು. ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆಲ್ಲಾಪಿಲ್ಲಿ ಆಗೋದ್ವಿ. ಇದೆಲ್ಲ ನನ್ನ ಕೈಯಾರೆ ಮಾಡಿರೋ ಸ್ವಯಂಕೃತ ಅಪರಾಧನೇ. ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗಿ ಆಕಾಶ ತನಕ ಹಾರ್ಬಿಟ್ಟೆ ಅಂತ ಬೇಕ್ತಿದ್ನೆ ಹೊರತು ಮನುಷ್ಯಳಾಗಿ ಪಾತಾಳಕ್ಕೆ ಬಿದ್ದೋದೆ ಅನ್ನೋದನ್ನ ಮರ್ತೇ ಬಿಟ್ಟೆ. ಒಬ್ಬ ಗಂಡಂಗೆ ಒಳ್ಳೆ ಹೆಂಡತಿ ಆಗ್ಲಿಲ್ಲ ನಾನು. ಇನ್ನೊಂದ್ ಮಗಳಿಗೆ ತಾಯಿನೂ ಆಗ್ಲಿಲ್ಲ. ಏನ್ ಮಾಡಿದ್ರೆ ನನ್ ಪಾಪ ಕಳ್ದು ಹೋಗತ್ತೆ ತುಳಸಿ. ನಿಜ ತಿಳ್ಕೊಂಡ್ರಿ, ಅದಕ್ಕಿಂತ ಇನ್ನೇನ್ ಬೇಕಮ್ಮ? ನನ್ ಗಂಡಂಗೂ ನಿನ್ಗೂ ಮಾಡಿರೋ ಅವಮಾನ ಎಲ್ಲ ಹೋಗುತ್ತೆ ತುಳಸಿ. ಎಲ್ಲಕ್ಕಿಂತ ಹೆಚ್ಚು ನನ್ ಮಗಳಿಗೆ, ನನ್ ಗಂಗಾಗೆ ನಾನ್ ಮಾಡಿರೋ ದ್ರೋಹಕ್ಕೆ ಏನ್ ಮಾಡ್ಲಿ? ನಿಮಗ್ ಗೊತ್ತಿಲ್ದೇನೆ ಗಂಗಾಗೆ ಒಳ್ಳೆ ಜೀವನ ಕೊಟ್ಟಿದ್ದೀರಮ್ಮ. ಒಂದು ದೊಡ್ಡ ಮನೆಗೆ ಸೊಸೆ ಮಾಡಿದ್ದೀರಾ. ಒಬ್ಬ ಒಳ್ಳೆ ವ್ಯಕ್ತಿಗೆ ಹೆಂಡತಿ ಮಾಡಿದ್ದೀರಾ. ಅಷ್ಟೇನಾ ತುಳಸಿ? ಅಷ್ಟೇನಾ? ಆ ಮನೆ ಶಾಪಕ್ಕೆ ಗಂಗಾನ ಬಲಿಪಶು ಮಾಡ್ಬಿಟ್ನಲ್ಲ. ಗಂಗಾ ಜೀವನನ 3 ದಿನಕ್ಕೆ ಮುಗಿಯೋ ಹಾಗೆ ಮಾಡ್ಬಿಟ್ನಲ್ಲ. ಆ ಪಾಪ ಹೇಗ್ ಹೋಗತ್ತೆ? ನಾನ್ ಮಾಡಿರೋ ಇನ್ನೊಂದು ಪಾಪದ ಬಗ್ಗೆ ಹೇಳ್ಬೇಕು. ಗಂಗಾ ದೃಷ್ಟಿಲಿ ನಿತ್ಯ ಬದುಕಿಲ್ಲ. ಏನಮ್ಮ ನೀವು ಹೇಳ್ತಿರೋದು? ಗಂಗಾನ ಶಾಪದ ಹತ್ರ ಕಳ್ಸೋಕೆ ಅಂತ ನಾನು ನಿತ್ಯ ಒಂದು ಪ್ಲಾನ್ ಮಾಡಿದ್ವಿ. ಹಾಗೆ ನಿತ್ಯ ಸತ್ತಿದ್ದಾಳೆ ಅನ್ಕೊಂಡು ನಾನು ಹೇಳಿದ್ದಕ್ಕೆ ಗಂಗಾ ಜೈಗೆ ಹತ್ರ ಆಗೋದಕ್ಕೆ ಹೊರಟಿದ್ದಾಳೆ. ನಾಡಿದ್ದೆ ಅವರಿಬ್ರು ಕ್ಷೋಭನ. ಈ 3 ರಾತ್ರಿ ಕಳೆದ್ರೆ ಗಂಗಾ ಸತ್ತೋಗ್ತಾಳೆ. ಈ ವಿಷಯ ಹೇಳಿ ನಾನು ನಿತ್ಯನ್ ಕೂಡ ಬರೋದಕ್ಕೆ ಹೇಳಿದೆ. ಇಷ್ಟೊತ್ತಿಗೆ ನಿತ್ಯ ಇಂಡಿಯಾಗೆ ಲ್ಯಾಂಡ್ ಆಗಿರ್ತಾಳೆ.
ಯಾವಾಗ ಈ ಮನೆ ಸೇರ್ಕೋತೀನೋ ಅನ್ನೋ ಆತುರದಲ್ಲಿ ಬರ್ತಾ ಇರ್ತಾಳೆ. ಗಂಗಾ ಸಾವಗೋಸ್ಕರ, ಜೈ ಜೊತೆ ಜೀವನಕ್ಕೋಸ್ಕರ ನಿತ್ಯ ಕಾಯ್ತಾ ಇದ್ದಾಳೆ. ಒಬ್ಬ ಮಗಳ ಸಂತೋಷಕ್ಕೋಸ್ಕರ ಇನ್ನೊಬ್ಬ ಮಗಳ ಜೀವನನ ಬಲಿ ಕೊಡ್ತಾ ಇದ್ದೀನಿ. ಭಗವಂತ, ಈ ಪರಿಸ್ಥಿತಿ ಮಾತ್ರ ಯಾವ ತಾಯಿಗೂ ಬರಬಾರ್ದು. ಅಂದ್ರೆ ನಿತ್ಯ ಗಂಗಾ ಇಬ್ರು ರೂಪನ್ ಮಗಳು ಅಂದಂಗಾಯ್ತು. ಅಂದ್ರೆ ಗಂಗಾ ನಮ್ಮ ಅತ್ತೆ ಮಗಳಲ್ಲ, ಒಬ್ಳು ಇಲ್ಲೇ ಅವಳೆ, ಇನ್ನೊಬ್ಳು ಈಗ ಬತ್ತಾವಳೆ. ಈ ಡಬಲ್ ಫೋಟೋ ಸಿನಿಮಾ ಇಟ್ಕೊಂಡ್ರೆ ನನಗೆ ಡಬಲ್ ಪ್ರಾಫಿಟ್ ಸಿಗ್ಬೋದು. ತುಳಸಿ, ನಾವೀಗಲೇ 2 ಕೆಲಸ ಮಾಡಬೇಕು. 1, ಜೈ ಗಂಗಾ ಶೋಭನಾನ ತಡೆಯೋದು. 2, ನಿತ್ಯಾಗೆ ಗಂಗಾ ಅವಳ ತಂಗಿ ಅನ್ನೋದನ್ನ ಗೊತ್ತಾಗ್ದಿದ್ದ ಹಾಗೆ ಮಾಡೋದು. ನಿತ್ಯಾಗೆ ಗಂಗಾ ಅವಳ ಸಿಸ್ಟರ್ ಅಂತ ಗೊತ್ತಾದ್ರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ, ಪಾಸಿಟಿವ್ ಆಗಿ ತಗೋತಾಳೋ ನೆಗೆಟಿವ್ ಆಗಿ ತಗೋತಾಳೋ ನಮಗೆ ಗೊತ್ತಿಲ್ಲ. ಅವಳು ಬಂದ್ಮೇಲೆ ನೋಡಿ ಹೇಳೋದು ಬೇಡ ಅಂತ ನಿರ್ಧಾರ ಮಾಡೋಣ. ಹಾಗೆ ಗಂಗಾಗೂ ಕೂಡ ನಾನೇ ಅವಳು ಹೆತ್ತ ತಾಯಿ ಅನ್ನೋ ವಿಷಯ ಸ್ವಲ್ಪ ದಿನದವರೆಗೂ ತಿಳಿದೇ ಇದ್ರೇನೆ ಒಳ್ಳೇದು. ಸರಿನಮ್ಮ. ನಿನ್ನ ನೋಡ್ಬೇಕು ಅಂತ ಗಂಗಾ ಯಾವತ್ತಿಂದನೂ ಕೇಳ್ತಿದ್ಲು. ಹಾಗೆ ಗಂಗಾನ ನನ್ನ ಮಗಳಾಗಿ ನಾನು ಯಾವತ್ತೂ ನೋಡಿಲ್ಲ. ನೀನು ನನ್ನ ಗಂಗಾನ ದೂರ ಮಾಡಿದ್ರೆ ನಾನು ನಿನ್ನ ಗಂಗಾನ ದೂರ ಮಾಡಿ ಕಷ್ಟ ಕೊಟ್ಟೆ. ಇವತ್ತು ನಾನೇ ನಿಮ್ಮಿಬ್ರನ್ನು ಸೇರಿಸ್ತೀನಿ. ಇಷ್ಟು ದಿನ ಇಬ್ಬರು ಮಕ್ಕಳಿಗೆ ಹಂಚ್ಬೇಕಾದ ಪ್ರೀತಿನ ಒಬ್ಬ ಮಗಳಿಗೆ ಮಾತ್ರನೇ ಕೊಟ್ಟೆ. ಮತ್ತೊಬ್ಳು ಹುಟ್ಟದಾಗಿಂದನೇ ದೂರ ಆಗ್ಬಿಡ್ಲು. ಗಂಗಾಗೆ ನಾನು ಹಾಲು ಕೊಟ್ಟು ಹೊಟ್ಟೆ ತುಂಬಿಸ್ಲಿಲ್ಲ, ಎತ್ಕೊಂಡು ಆಡಿಸ್ಲಿಲ್ಲ, ಕೈ ತುತ್ಕೊಟ್ಟು ಲಾಲಿ ಹಾಡಲಿಲ್ಲ, ಅವಳ ಮುತ್ತು ಆಟಗಳು ಏನೂ ನೋಡಲಿಲ್ಲ. ನಾನು ನನಗೆ ಇನ್ನೊಬ್ಳು ಮಗಳಿದ್ದಾಳೆ ಅನ್ನೋ ವಿಷಯನೇ ಗೊತ್ತಿಲ್ಲದೆ ಬದುಕ್ತೆ. ಗಂಗಾನ ಪೂರ್ತಿ ಮಿಸ್ ಮಾಡ್ಕೊಂಡೆ ತುಳಸಿ. ಇದೆಲ್ಲ ಯೋಚಿಸ್ತಿದ್ರೆ ಏನಪ್ಪ ಅನಿಸ್ತಿದೆ. ಗಂಗಾನ ಈಗಲೇ ನೋಡ್ಬೇಕು ಅನಿಸ್ತಿದೆ ತುಳಸಿ. ಗಂಗಾಗೆ ಬಾ ಅಂತ ಈಗಲೇ ಫೋನ್ ಮಾಡ್ತೀನಿ. ಹಲೋ ಗಂಗಾ, ಅಮ್ಮ. ಹಲೋ ಮೇಡಮ್. ಮೇಡಮ್ ಅಂತ ಅಲ್ಲ, ಅಮ್ಮ ಅಮ್ಮ ಅಂತ ಕರಿ. ಅಭ್ಯಾಸ ಆಗ್ಬೇಕಲ್ಲ ಮೇಡಮ್, ಹೇಳಿ. ಈಗಲೇ ಹೊರಟು ಮನೆಗೆ ಬಾ. ಯಾಕೆ ಮೇಡಮ್? ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಹೌದು, ಇದು ನಂಗೂ ಸರ್ಪ್ರೈಸೇ. ಬೇಗ ಬಂದ್ಬಿಡು. ಸರಿ ಮೇಡಮ್, ಈಗಲೇ ಹೊರಡ್ತೀನಿ.
ಗಂಗಾ ಬೇಬಿ ಬಾ ಬೇಬಿ. ನನ್ನ ಬೇಬಿಯೇ ಅಂದ್ರಿ. ಇಲ್ಲಿ ನೀವು ನಾನು ಬಿಟ್ರೆ ಯಾರು ಇಲ್ವಲ್ಲ ಮೇಡಮ್? ಇಲ್ಲಿ ಇನ್ನೊಬ್ರಿದ್ದಾರೆ. ಯಾರು ಮೇಡಮ್? ನಿನ್ನ ಹೆತ್ತಮ್ಮನ ಮನಸ್ಸು. ಏನು ಮೇಡಮ್, ಏನೋ ಸರ್ಪ್ರೈಸ್ ಇದೆ ಅಂದ್ರಿ? ಹೇಳ್ತೀನಿ ಗಂಗಾ, ನೀನು ಖುಷಿಯಾಗಿದೆಯಲ್ವಾ? ಇದ್ದೀನಿ ಮೇಡಮ್. ನನ್ನ ಅಮ್ಮ ನನ್ನ ಹತ್ರ ಇಲ್ಲ ಅನ್ನೋ ಒಂದೇ ಒಂದು ಕೊರತೆ ಬಿಟ್ರೆ ನಾನು ತುಂಬಾ ಸಂತೋಷವಾಗಿದ್ದೀನಿ. ನಿನ್ನಮ್ಮನ್ ನೋಡ್ತೀಯಾ? ಆ ಒಂದು ಕ್ಷಣಕ್ಕೋಸ್ಕರನೇ ಅಲ್ವಾ ಮೇಡಮ್ ಕಣ್ ಬಿಟ್ಕೊಂಡು ಕಾಯ್ತಾ ಇದ್ದೀನಿ. ನಿನ್ನ ಅಮ್ಮ ನಿನ್ನ ಎದುರಿಗೆ ಇದ್ದಾಳೆ ಗಂಗಾ, ನಿನ್ ಕಣ್ಮುಂದೆನೇ ಇದ್ದಾಳೆ. ಮೇಡಮ್ ತುಳಸಿ, ಗಂಗಾ, ಅಮ್ಮ, ಗಂಗಾ, ಗಂಗಾ, ಗಂಗಾ. ಇದೇನಪ್ಪ, ನೆನ್ನೆ ಗಂಟ ಕತ್ತಿ ಮಸೀತಾ ಇದ್ರು, ಈಗ ತಪ್ಕತಾವ್ರೆ. ಎಷ್ಟು ದಿನ ಆಯ್ತಮ್ಮ ನಿನ್ನ ನೋಡಿ. ಎಲ್ಲಿ ಹೋಗ್ಬಿಟ್ಟೆ ನನ್ನ ಬಿಟ್ಟು? ಮರ್ತ್ಬಿಟ್ಟೆ ನನ್ನ? ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಗಂಗಾ? ಮರ್ತು ಹೋಗೋದಕ್ಕೆ ನೀನೇನಾದ್ರೂ ನೆನ್ಪಾ? ನನ್ನ ಜೀವ ನೀನು. ಮತ್ಯಾಕ್ ಬರ್ಲಿಲ್ಲ? ನನ್ ಮೇಲೆ ಕೋಪ ಬಂದಿತ್ತಾ? ನನ್ ಮೇಲೆ ಪ್ರೀತಿ ಇಲ್ವಾ? ಅಂತ ತಪ್ಪು ನಾನೇನ್ ಮಾಡ್ದೆ? ತಪ್ಪು ಮಾಡಿದ್ದು ನಾನು ಗಂಗಾ, ನಿಮ್ಮಿಬ್ರನ್ನ ನಾನು ದೂರ ಮಾಡಿದ್ದು. ಅಯ್ಯಯ್ಯೋ ಇಲ್ಲ ಮೇಡಮ್, ನಮ್ಮಮ್ಮನ ಬದುಕಿಸಿರೋ ದೇವತೆ ನೀವು. ಹೌದು ಗಂಗಾ, ನನಗೆ ತಾಯಿ ಸ್ಥಾನ ಕೊಟ್ಟಿರೋ ದೇವತೆ ಇವರು. ಅಮ್ಮ, ನಿನಗೆ ನಾನು ಮಾತ್ರ ಅಮ್ಮ ಅಲ್ಲ ಕಣೆ, ಇವರು ಕೂಡ ಅಮ್ಮನೇ.
ಏನ್ ಹೇಳ್ತಿದ್ಯಮ್ಮ? ಈಗ ಬತ್ತದ ನಿಜವಾದ ಮಜಾ. ಇವಳೇನಾದ್ರೂ ಆ ಡ್ರಾಮಾ ನೋಡ್ಬಿಟ್ಲು ಅಂದ್ರೆ ಆಗ ಶುರುವಾಯ್ತದ ನೋಡು ಕತೆ. ನಾನ್ ನಿನಗೆ ಜನ್ಮ ಕೊಟ್ರೆ ಈ ದೇವತೆ ಪುನರ್ಜನ್ಮ ಕೊಟ್ಟಿದ್ದಾರೆ ಗಂಗಾ. ನಿನ್ಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಿದ್ದಾರೆ. ನೀನು ನಾನು ಇವ್ರಿಗೆ ಋಣಿಯಾಗಿರ್ಬೇಕು. ಎಷ್ಟು ಜನ್ಮ ಎತ್ತಿದ್ರು ತೀರ್ಸೋಕ್ಕಾಗದೇ ಇರೋ ಋಣ ಇದು. ಒಂದು ಸಲ ಹೆತ್ತ ತಾಯಿಗೆ ಸಮಾನವಾಗಿರೋ ಈ ದೇವತೆ ಪಾದಕ್ಕೆ ನಮಸ್ಕಾರ ಮಾಡು ಗಂಗಾ. ನಿನ್ ಕಣ್ಣೀರಿಂದ ಈ ತಾಯಿ ಪಾದ ತೊಳಿ ಗಂಗಾ.